ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಡಾಕ್ಟರ್ ಜಿ ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ಫಿಕ್ಸ್. ಡಿಕೆಶಿ ಜೊತೆಗೆ ಡಿಸಿಎಂ ಆಗಿ ಪರಮೇಶ್ವರ್ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಸಿದ್ದರಾಮಯ್ಯ ಒತ್ತಡಕ್ಕೆ ಕೊನೆಗೂ ಮಣಿದಂತ ಹೈಕಮಾಂಡ್. ಅಲ್ಲಿಗೆ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಫಿಕ್ಸ್ ಅನ್ನೋದು ಗೊತ್ತಾಗ್ತಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಜೊತೆಗೆ ಪ್ರಬಲ ಖಾತೆಯೂ ಕೂಡ ಸಿಗಲಿದೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಒಂದೇ ಡಿಸಿಎಂ ಸ್ಥಾನಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿಗೆ ಫಿಕ್ಸ್ ಅಂತ ಅಳೆದು ತೂಗಿ ಜಾರಕಿಹೊಳಿಗೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಕೊಡೋದಕ್ಕೆ ಡಿಸೈಡ್ ಮಾಡಲಾಗಿದೆ. ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ಗೆ ಸ್ಪೀಕರ್ ಸ್ಥಾನವಂತೆ ಸುದೀರ್ಘ ಸಭೆಯ ಬಳಿಕ ನಿರ್ಧರಿಸಿದಂತ ಹೈಕಮಾಂಡ್ ನಾಯಕರು ದೆಹಲಿಯ ಖರ್ಗೆ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಫೈನಲ್ ಆಗಿ ಈ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ, ಅದರ ಜೊತೆಗೆ ಪ್ರಬಲ ಖಾತೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಜಾರಕಿಹೊಳಿಗೆ ಸಿಗುತ್ತೆ ಅಂತ ಏನ್ ಅನ್ಕೊಂಡಿದ್ವಿ ಅದೇ ರೀತಿಯಾಗಿ ಅವರಿಗೆ ಆ ಸ್ಥಾನ. ಮತ್ತೊಂದು ಕಡೆಗೆ ಡಿಸಿಎಂ ಸ್ಥಾನ 2 ಇರುತ್ತಾ, 3 ಇರುತ್ತಾ, 4 ಇರುತ್ತಾ, ಅದ್ರ ಬಗ್ಗೆ ಡೌಟ್ಸ್ ಇಲ್ಲ. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಂದ್ರೆ ಒಂದೇ ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡಲಾಗಿದೆ. ಈ ಹಿಂದೆ ಕೂಡ ಒಂದೇ ಡಿಸಿಎಂ ಹುದ್ದೆ ಇತ್ತು, ಆದ್ರೆ ಈ ಬಾರಿ 4 ಡಿಸಿಎಂ ಹುದ್ದೆ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೀಗ ಒಂದೇ ಡಿಸಿಎಂ ಹುದ್ದೆ, ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಲಿದಿದೆ. ಇನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಸಾರಥ್ಯ, ಎಚ್.ಕೆ. ಪಾಟೀಲ್ ಅವರು ಸ್ಪೀಕರ್ ಆಗ್ತಾರಂತೆ. ಬಗ್ಗೆ ಸತ್ಯತೆ ತಿಳ್ಕೋಬೇಕು. ಯಾರೋ ಒಂದು ವಾಟ್ಸಪ್ದಾಗ ಬಂದದ್ದನ್ನ ನೀವು ದೊಡ್ಡ ಯೂಸ್ ಮಾಡಿದ್ರೆ ಹೆಂಗೆ ಅಂತ ಅದ್ರ ಬಗ್ಗೆ ಸತ್ಯತೆ ತಿಳ್ಕೋಬೇಕು. ಯಾರು ಮಾಡಿದಾರ, ಯಾರೋ ಒಂದು ಫೇಕ್ ವಾಟ್ಸಪ್ ಬಂದ್ರೆ ಮತ್ತೆ ಕೊಡೋದ್ರಿಂದ ಬಹಳಷ್ಟು ಅನಾಹುತ ಆಗ್ತೈತಿ, ಡ್ಯಾಮೇಜ್ ಆಗ್ತದೆ. ಎಲ್ಲರೂ ಬಹಳ ಸೂಕ್ಷ್ಮವಾಗಿರ್ಬೇಕು. ಯಾರೋ ಒಂದು ವಾಟ್ಸಪ್ದಾಗ ಬಂದದ್ದನ್ನ ನೀವು ದೊಡ್ಡ ಯೂಸ್ ಮಾಡಿದ್ರೆ ಹೆಂಗೆ ಅಂತ ಅದ್ರ ಬಗ್ಗೆ ಸತ್ಯತೆ ತಿಳ್ಕೋಬೇಕು. ಯಾರು ಮಾಡಿದಾರ, ಯಾರೋ ಒಂದು ಫೇಕ್ ವಾಟ್ಸಪ್ ಬಂದ್ರೆ ಮತ್ತೆ ಕೊಡೋದ್ರಿಂದ ಬಹಳಷ್ಟು ಅನಾಹುತ ಆಗ್ತೈತಿ, ಡ್ಯಾಮೇಜ್ ಆಗ್ತದೆ. ಎಲ್ಲರೂ ಬಹಳ ಸೂಕ್ಷ್ಮವಾಗಿರ್ಬೇಕು. ಯಾರೋ ಒಂದು ವಾಟ್ಸಪ್ದಾಗ ಬಂದದ್ದನ್ನ ನೀವು ದೊಡ್ಡ ಯೂಸ್ ಮಾಡಿದ್ರೆ ಹೆಂಗೆ ಅಂತ ಅದ್ರ ಬಗ್ಗೆ ಸತ್ಯತೆ ತಿಳ್ಕೋಬೇಕು. ಯಾರು ಮಾಡಿದಾರ, ಯಾರೋ ಒಂದು ಕೆಪಿಸಿಸಿ ಸಾರಥಿ ಯಾರಿಗೆ ಸಿಗುತ್ತೆ ಅಂತ ಬಂದಾಗ ಮುಂಚೂಣಿಯಲ್ಲಿ ಇದ್ದಂತ ಹೆಸರೇ ಸತೀಶ್ ಜಾರಕಿಹೊಳಿ ಅವರ ಹೆಸರು. ಅದರಂತೆ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಲಿದೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲಿವರೆಗೂ 3 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ರು. ಆದ್ರೀಗ ಅವರಿಗೆ ಡಿಸಿಎಂ ಪಟ್ಟ ಸಿಗಲಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಕೆಪಿಸಿಸಿ ಸಾರಥಿ ಪಟ್ಟ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗಬಹುದು ಅನ್ನುವಂತ ಅಂದಾಜಿತ್ತು, ಅದೇ ರೀತಿಯಲ್ಲಿ ಡಿಸೈಡ್ ಆಗಿದೆ ಎನ್ನಲಾಗ್ತಾ ಇದೆ. ಎಚ್.ಕೆ. ಪಾಟೀಲ್ ಅವರಿಗೆ ಸ್ಪೀಕರ್ ಸ್ಥಾನ, ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ. ಯಾವ ರೀತಿಯಾಗಿ ಹೈಕಮಾಂಡ್ ಇದನ್ನ ಅಳೆದು ತೂಗಿ ಡಿಸೈಡ್ ಮಾಡಿದೆ, ಏನ್ ಲೆಕ್ಕಾಚಾರ ಅಂತ? ಕೆಪಿಸಿಸಿಯ ಸಾರಥ್ಯವನ್ನ ಬಹಳಷ್ಟು ದಿನಗಳಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟಣ ಇಡ್ತಿದ್ರು. ಜೊತೆಗೆ 2028ಕ್ಕೆ ನಾನೇ ಸಿಎಂ ಆಕಾಂಕ್ಷಿ ಅನ್ನುವಂತ ಮಾತುಗಳನ್ನು ಹೇಳಿದ್ರಿಂದ ಸತೀಶ್ ಜಾರಕಿಹೊಳಿ ಪಕ್ಷ ಸಂಘಟನೆಗೆ ಈಗಾಗಲೇ ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ ಕೆಪಿಸಿಸಿ ಸ್ಥಾನವನ್ನ ನನಗೆ ಕೊಡಿ ಅನ್ನುವ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಇರುವಂತದ್ದು ಈಗಾಗಲೇ ಎಲ್ರಿಗೂ ಗೊತ್ತಿರುವಂತಹ ವಿಚಾರವೇ. ಈಗ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಒಂದು ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಬೇಡಿಕೆಯನ್ನ ಸತೀಶ್ ಜಾರಕಿಹೊಳಿ ಇಡ್ತಿದ್ದಾರೆ. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದಿಷ್ಟು ಚರ್ಚೆ ಆಗಿದೆ. ಕಾಂಗ್ರೆಸ್ ಈಗಾಗಲೇ ಒಂದು ಹೊಸ ಸಿದ್ಧಾಂತವನ್ನ ಮಾಡಿಕೊಂಡಿದೆ. ಒಬ್ಬರಿಗೆ ಒಂದೇ ಹುದ್ದೆ ಒಂದೇ ಪೋಸ್ಟ್ ಅನ್ನುವಂಥದ್ದು ಮಾಡಿದೆ. ಹೀಗಾಗಿ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗಿತ್ತು. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹಲವಾರು ಖಾತೆಗಳನ್ನ ಕೊಟ್ಟಿದ್ರು ಕೂಡ ಕೆಪಿಸಿಸಿಯ ಸಾರಥ್ಯವನ್ನ ಕೊಟ್ಟಿದ್ರು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವರ್ಣದಲ್ಲಿರುವಂತಹ ಒಂದಿಷ್ಟು
ಸಚಿವರೆಲ್ಲರೂ ಕೂಡ ಹೈಕಮಾಂಡ್ಗೆ ಒತ್ತಡವನ್ನ ಏನಿದ್ರು ಒಂದು ಹುದ್ದೆ ಒಂದು ಪೋಸ್ಟ್ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಡೆದುಕೊಳ್ಬೇಕಂತ ಹೇಳಿದ್ರು. ಆದ್ರೆ ಇದೀಗ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ಹೊರಟಿರೋದ್ರಿಂದ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಒಂದು ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಸ್ಥಾನವನ್ನ ಕೊಡಿ ಅಂತ ಘೋಷಿಸಿದ್ದಾರೆ. ಇದ್ರ ಜೊತೆಗೆ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಸಿಗತ್ತೆ ಅನ್ನುವಂಥದ್ದು ಈಗ ಕನ್ಫರ್ಮ್ ಆಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಈ ಒಂದು ಒತ್ತಡವನ್ನ ಏರ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ 4 ಡಿಸಿಎಂ ಹುದ್ದೆಗಳನ್ನ ರಚನೆ ಮಾಡ್ಬೇಕಂತ ಈಗಾಗಲೇ ಬೇಡಿಕೆ ನೀಡಿದಂತ ಸಿದ್ದರಾಮಯ್ಯ ಅವರು ಒಂದಾದ್ರೂ ಡಿಸಿಎಂ ಮಾಡ್ಲೇಬೇಕು ಅಂತ ಪಟ್ಟು ನಡೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಒಂದೇ ಒಂದು ಡಿಸಿಎಂ ಮಾಡ್ಬೇಕು 4 ಬೇಡ ಅಂತ ಹೇಳಿದ್ರು. ಹೀಗಾಗಿ ಒಂದು ಪ್ರಬಲ ಖಾತೆಯ ಜೊತೆಗೆ ಡಿಸಿಎಂ ಹುದ್ದೆಯನ್ನ ಪರಮೇಶ್ವರ್ ಅವರಿಗೆ ಕೊಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಇನ್ನೇನು ಸಂಜೆ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮ ಆಗುತ್ತೆ. ಅದರ ಜೊತೆಗೆ ಡಿಸಿಎಂ ಹುದ್ದೆಗಳು ಎಷ್ಟು ರಚನೆ ಆಗುತ್ತೆ ಮತ್ತು ಅದ್ರ ಜೊತೆಗೆ ಯಾವ ಖಾತೆಗಳನ್ನ ಯಾರಿಗೆ ಕೊಡ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಕಾದು ನೋಡ್ಬೇಕು. ಸೌಖ್ಯ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿಯ ಸಾರಥ್ಯ ಸಿಗುತ್ತಾ, ಪರಮೇಶ್ವರ್ ಅವರಿಗೆ ಡಿಸಿಎಂ ಮಾಡ್ತಾರೆ ಅನ್ನೋದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾದು ನೋಡ್ಬೇಕಾಗತ್ತೆ. ಸೌಖ್ಯ ದುರ್ಗೇಶ್, ಇಲ್ಲಿವರೆಗೂ ಕೂಡ 4 ಜನ ಡಿಸಿಎಂ ಆಗಬಹುದು ಎನ್ನಲಾಗ್ತಾ ಇತ್ತು. ಆದ್ರೀಗ ಆ ಕಾಂಬಿನೇಷನ್ ಬದಲಿಗೆ ಸಿಎಂ ಒಕ್ಕಲಿಗ ಡಿಸಿಎಂ ದಲಿತ ಅನ್ನುವಂತ ಕಾಂಬಿನೇಷನ್ ಲೆಕ್ಕಾಚಾರನ ಒಂದು ರೀತಿಯಾಗಿ ರಾಜಕೀಯವಾಗಿ ಯಾವ ರೀತಿ ಲಾಭ ಪಡ್ಕೊಳ್ಬಹುದು, ಅದೇ ರೀತಿಯಾಗಿ ದಲಿತರಿಗೆ ನಾವು ಡಿಸಿಎಂ ಹುದ್ದೆ ಕೊಡೋದ್ರ ಮೂಲಕ ದಲಿತರನ್ನ ಕಡೆಗಣಿಸಿಲ್ಲ ಅನ್ನುವಂತ ಮೆಸೇಜ್ ಪಾಸ್ ಮಾಡುವಂತ ಉದ್ದೇಶನ ಇದು. ಖಂಡಿತ ಸೌಖ್ಯ. ದಲಿತ ಸಿಎಂ ಮಾಡಬೇಕು ಅಂತ ಕೂಗು ಕೇಳಿ ಬರ್ತಾ ಇತ್ತು. ರಾಜ್ಯದಲ್ಲಿ ಖರ್ಗೆ ಅವರಿಗೆ ಅವಕಾಶಗಳು ಕಲ್ಪಿಸಲಾಗಿದೆ. ಪರಮೇಶ್ವರ್ ಅವರನ್ನಾದ್ರೂ ಸಿಎಂ ಮಾಡ್ಬೇಕಂತ ಸಾಕಷ್ಟು ಹೋರಾಟಗಳು ಕೂಡ ನಡೀತಿದ್ದಾವೆ. ಆದ್ರೆ ಇದರ ನಡುವೆ ಡಿ.ಕೆ. ಶಿವಕುಮಾರ್ ಅವರನ್ನ ಈಗಾಗಲೇ ಹೈಕಮಾಂಡ್ ಸಿಎಂ ಆಗಿ ಘೋಷಣೆ ಮಾಡಿರುವಂತದ್ದು, ಜೊತೆಗೆ ಸಿಎಲ್ಪಿ ನಾಯಕನ ಆಯ್ಕೆ ಪ್ರಕ್ರಿಯೆ ಕೂಡ ಮುಂದಾಗಿದೆ. ಹೀಗಾಗಿ ದಲಿತರ ಅಸಮಾಧಾನವನ್ನ ತನಿಸೋದಕ್ಕೆ ಈಗ ಡಿಸಿಎಂ ಹುದ್ದೆಯನ್ನ ಕ್ರಿಯೇಟ್ ಮಾಡ್ಲಾಗ್ತಾ ಇದೆ ಅನ್ನೋದು ಒಂದ್ ಕಡೆ ಚರ್ಚೆ. ಆದ್ರೆ ಸಿದ್ದರಾಮಯ್ಯ ಅವರು ಹಿಂದ ನಾಯಕರು ಮತ್ತೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಮಹದೇವಪ್ಪ, ಪರಮೇಶ್ವರ್, ಮುನಿಯಪ್ಪ ಸೇರಿದಂತೆ ಎಲ್ಲರೂ ಕೂಡ ಸಿಎಂ ಆಕಾಂಕ್ಷಿಗಳಾಗಿದ್ರು. ಆದ್ರೆ ಈಗ ಡಿಸಿಎಂ ಹುದ್ದೆಗಳನ್ನ ಕ್ರಿಯೇಟ್ ಮಾಡ್ಬೇಕು ಮತ್ತೆ ಸಚಿವ ಸಂಪುಟವನ್ನ ಸಂಕಲನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಮುಂದಿನ ಚುನಾವಣೆಯ ಲೆಕ್ಕಾಚಾರ ಕೂಡ ಇದರಿಂದ. ಹೀಗಾಗಿ ದಲಿತ ಡಿಸಿಎಂ ಮಾಡುವ ಮೂಲಕ ರಾಜ್ಯದಲ್ಲಿ ಇರುವಂತಹ ಅಹಿಂದ ಮತಗಳನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಈ ಒಂದು ತಂತ್ರವನ್ನ ಹೂಡಿದೆ. ಸದ್ಯಕ್ಕೆ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ ಮತ್ತೆ ಮುಂಬರುವಂತಹ ಚುನಾವಣೆಗೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇರುತ್ತೆ. ಹೀಗಾಗಿ ಸದ್ಯಕ್ಕೆ ಅಹಿಂದ ನಾಯಕರ ಮತಗಳನ್ನ ಸೆಳೆಯಬೇಕು ಅನ್ನೋ ನಿಟ್ಟಿನಲ್ಲಿ ಮುಂಬರುವ ಚುನಾವಣೆ ಲೆಕ್ಕಾಚಾರದಲ್ಲಿ 4 ಡಿಸಿಎಂ ಮಾಡ್ಬೇಕಂತ ಕೂಗನ್ನ ಸಿಎಂ ಬಣದಲ್ಲಿರುವಂತಹ ಸಚಿವರು ಮಾಡಿದ್ರು. ಆದ್ರೆ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಒಂದೇ ಒಂದು ಡಿಸಿಎಂ ಇರಲಿರುವಂತ ಮಾತನ್ನ ಹೇಳ್ತಾರಂತೆ. ಹೀಗಾಗಿ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರನ್ನೇ ಮಾಡಿ ಅಂತ ಒತ್ತಡ ಇರುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಆದ್ರೆ ಕಾಂಗ್ರೆಸ್ಗೆ ದಲಿತ ಮತಗಳು ಮತ್ತೆ ಅಹಿಂದ ಮತಗಳು ಎಷ್ಟು ಮಟ್ಟಿಗೆ ಮುಂದಿನ ದಿನಗಳಲ್ಲಿ ವರ್ಕೌಟ್ ಆಗುತ್ತೆ ಮತ್ತೆ ಸಿಬಿಐ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ, ಹೀಗಾಗಿ ಇದೆಲ್ಲವನ್ನು ಲೆಕ್ಕಾಚಾರ ಇಟ್ಕೊಂಡು ಈಗ ಈ ಒಂದು ದಲಿತ ಡಿಸಿಎಂ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.